ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡಕತ್ತೇನಪ್ಪ ಅಂದ್ರೆ, ಇದು ಗೋಧಿ ಹಿಟ್ಟು ನೋಡ್ರಿ. ಗೋಧಿ ಹಿಟ್ಟು ನಾನು ಸಾಣಿಗೆ ಹಾಕಿ ಇಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟಿನ ದೋಸೆ ಮಾಡತ್ತೀನಿ ನೋಡ್ರಿ. ನಾನು ಇಷ್ಟು ಸಾಣಿಗೆ ಹಾಕಿ ಇಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸಣ್ಣ ರವೆ ತೊಗೊಂಡಿನಿ ನೋಡ್ರಿ. ಇದು ಕರಾಚಿ ರವೆ ಅಂತಾರೆ. ಇಷ್ಟೇ ಇದಕ್ಕೆ ತೊಗೊಂಡಿನಿ ನೋಡ್ರಿ. ಇದಕ್ಕೆ ನಾವು ಮಿಕ್ಸ್ ಮಾಡೋಣಂತ. ಇದಕ್ಕೆ ಇಷ್ಟು ಮಿಕ್ಸ್ ಮಾಡ್ತೇನೆ ರೀ. ಆಮೇಲೆ ದೋಸೆಗೆ ಹಾಕಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡೇನಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಟೊಮೆಟೊ ತೊಗೊಂಡೇನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ನಾನೀಗ ರುಚಿಗೆ ತಕ್ಕಷ್ಟು ಇಷ್ಟ ಉಪ್ಪು ತೊಗೊಂಡೇನಿ ನೋಡ್ರಿ. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ತೊಗೋತೇನೆ ರೀ. ಅರ್ಶಿಣ ಪುಡಿ, ಸ್ವಲ್ಪ ಸಕ್ಕರೆ ತೊಗೊಂಡ್ರೆ ಟೇಸ್ಟ್ ಹಾಕಾವ ಇವು. ಆಮೇಲೆ ಇವೆಲ್ಲ ಹೆಚ್ಚಿಟ್ಕೊಂಡೇನಲ್ರಿ, ಇದಕ್ಕೆ ಹಾಕ್ತೀನಿ ನೋಡ್ರಿ. ನಾನು ಇದಕ್ಕೆ ಹಾಕ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಸಂಬಂಧ ಬೇಕು ಅಂತಾಳ. ಹಾಯ್ ಬೇಡಪ್ಪು, ಹಾಯ್ ಫ್ರೆಂಡ್ಸ್ ಅನ್ಬೇಕು. ನೋಡ್ರಿ, ನಾನು ಇದನ್ನೆಲ್ಲ ಹಾಕಿನಲ್ಲ, ಈಗ ಕಲಿಸ್ತೇನೆ ನೋಡ್ರಿ. ನೋಡ್ರಿ, ಈಕೆ ಕಲ್ಸಾಕತ್ತಾಳ. ಈಗ ನೋಡ್ರಿ, ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಂತ. ಇದನ್ನೆಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿವಲ್ರಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ತೇನೆ ನೋಡ್ರಿ. ನಾನು ನೋಡ್ರಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ನಾನು ಇದಕ್ಕೆ ನೀರು ಹಾಕ್ತೇನೆ ನೋಡ್ರಿ ಕಲ್ಸಕ್ಕೆ. ಭಾರಿ ಸಿಂಪಲ್ ಐತೆ ನೋಡ್ರಿ, ಅಷ್ಟೇ ಈಸಿ ಐತಿ, ಭಾಳ ರುಚಿ ಆಗ್ತಾವೆ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಗೋಧಿ ಹಿಟ್ಟಿನ ದೋಸೆ ನೋಡ್ರಿ, ಭಾರಿ ಟೇಸ್ಟಿ ಆಕ್ಕವು. ದಿನ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ನಾವು ಮಸ್ತ್ ಟೇಸ್ಟ್ ಆಕ್ಕವ ನೋಡ್ರಿ. ಇದನ್ನ ಕಲಸು ತಾರವ, ಕಲಸು ಮಾಡಿ ಕಲ್ಸಾಕತ್ತಾವ ನೋಡ್ರಿ. ಈಕಿ ಸಮನ್ವಿ ಕೊಡವಾಳ ನನ್ನ ಕೈಯಾಗ, ತಾನ ಕಲಿಸ್ತಾಳಂತ ನೋಡ್ರಿ. ಎಷ್ಟು ಚಂದ ಕಲ್ಸಾಕತ್ತಾಳ. ಕಲಸುವ ನೋಡ್ರಿ, ಈ ಥರ ನಾವು ಕಲಿಸ್ಬೇಕು. ಇದನ್ನು ಗಟ್ಟಿ ಆಗೈತಿ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕೋತೇನೆ ನೋಡ್ರಿ. ಸ್ವಲ್ಪ ಅಳಕ್ಕಿರ್ಬೇಕು. ತಾಯಿಲೆ ಹಾಂ ಕಲಸೋಣಂತೆ. ಇದನ್ನೆಲ್ಲ ಹಿಂಗೆ ಕಲಿಸ್ಬೇಕು ನೋಡ್ರಿ. ಸ್ವಲ್ಪ ಅಳಕ್ಕಿದ್ರೆ ಚಲೋ ಆಗ್ತೈತಿ. ಭಾಳ ಅಳಕ್ಕೆ ಮಾಡ್ಕೋಬಾರ್ದ್ರಿ. ಈ ಥರ ಕಲಿಸ್ಬೇಕು ನೋಡ್ರಿ. ತಡಿ ಸಮ್ಮು. ಈ ಥರ ಕಲಿಸ್ಬೇಕು ನೋಡ್ರಿ. ನೋಡ್ರಿ, ನಾನು ಈ ಥರ ಕಲಸೇನಿ ನೋಡ್ರಿ. ಇದನ್ನು ಇಷ್ಟು ಕಲಿಸ್ಬೇಕು ನೋಡ್ರಿ. ಮತ್ತು ನಾವು ಒಂದು ಸಣ್ಣದು ಮಾಡಿಕೊಂಡು ಟೇಸ್ಟ್ ನೋಡಿ ಉಪ್ಪದು ಕಮ್ಮಿ ಆದ್ರೆ ಮತ್ತೆ ಹಾಕೋಬೋದು. ನಾ ಈ ಥರ ಕಲಿಸಿದ್ದೀನಿ. ಇದು ಒಂದು ಅರ್ಧ ತಾಸು ನೆನಿಲಿರಿ. ನೆನೆದ ಮೇಲೆ ನಾ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ, ನಾವು ಗೋಧಿ ಹಿಟ್ಟಿಂದ ನೆನೆಸಿಟ್ಟಿದ್ದೀನ. ಈಗ ಅರ್ಧ ತಾಸು ಆಗೈತೆ ನೋಡ್ರಿ. ಇದು ನೆಂದೈತಿ. ಈಗ ನಾವು ದೋಸೆ ಹಾಕೋದು ನೋಡೋಣ್ರಿ. ಅರ್ಧ ತಾಸು ಆಗೈತೆ ನೋಡ್ರಿ, ನೆಂದೈತಿ ಇದು ನೋಡ್ರಿ. ದೋಸೆ ಹಾಕಕ್ಕೆ ನಾನು ಹಂಚ ಕಾಯಕ್ಕಿಟ್ಟೇನಿ. ಹಂಚ ಕಾದೈತಿ. ಈಗ ದೋಸೆ ಹಾಕೊಂಡ್ರಿ. ಈಗ ನೋಡ್ರಿ, ನಾವು ಗೋಧಿ ಹಿಟ್ಟಿಂದ ನೆನೆಸಿಟ್ಟಿದ್ದೀನ. ಈಗ ಅರ್ಧ ತಾಸು ಆಗೈತೆ ನೋಡ್ರಿ. ಇದು ನೆಂದೈತಿ. ಈಗ ನಾವು ದೋಸೆ ಹಾಕೋದು ನೋಡೋಣ್ರಿ. ಅರ್ಧ ತಾಸು ಆಗೈತೆ ನೋಡ್ರಿ, ನೆಂದೈತಿ ಇದು ನೋಡ್ರಿ. ದೋಸೆ ಹಾಕಕ್ಕೆ ನಾನು ಹಂಚ ಕಾಯಕ್ಕಿಟ್ಟೇನಿ. ಹಂಚ ಕಾದೈತಿ. ಈಗ ದೋಸೆ ಹಾಕೊಂಡ್ರಿ ನೋಡ್ರಿ. ಇದು ದೋಸೆ ತೆವಿ ಕಾದೈತಿ. ನಾನೀಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊತೀನಿ. ಆಮೇಲೆ ಮತ್ತೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೈತ್ರಿ. ಇದನ್ನು ಹಿಂಗೆ ತವಿ ತುಂಬ ಎಣ್ಣೆ ಹಚ್ಬೇಕು ನೋಡ್ರಿ. ಇದನ್ನು ಈ ಥರ ಹಚ್ಕೋಬೇಕು ನೋಡ್ರಿ. ಅಂದ್ರೆ ದೋಸೆ ಹರಿಯೋದಿಲ್ಲ. ಈ ಥರ ಮಾಡ್ಬೇಕ್ರಿ. ಇದು ವಾಟೆ ತೊಗೊಂಡಿನಿ ನೋಡ್ರಿ. ನಾನು ಈ ವಾಟೆಲ್ಲೇ ಹಾಕ್ತೇನೆ. ಭಾಳ ತೆಳ್ಳಗೆ ಹಾಕ್ಬಾರ್ದ್ರಿ, ಸ್ವಲ್ಪ ಮೀಡಿಯಮ್ ಸೈಜ್ನಾಗ ಹಾಕ್ಬೇಕು. ಇಷ್ಟು ಹಾಕ್ಯಾನ ನೋಡ್ರಿ. ನಾನು ಇದಕ್ಕೆ ಎಣ್ಣೆ ಹಾಕ್ಬೇಕು ನೋಡ್ರಿ ಸುತ್ತಲ.
ಭಾರಿ ಟೇಸ್ಟ್ ಆಕ್ಕವ್ರಿ, ಭಾರಿ ರುಚಿ ಆಕ್ಕವ. ಗೋಧಿ ಹಿಟ್ಟಿನ ದೋಸೆ ಮಾಡೋಕ್ಕೂ ಈಜಿ ನೋಡ್ರಿ. ಇವು ಇಷ್ಟು ಹಾಕೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ರುಚಿ ಆಕೈತ್ರಿ ಅದು. ನೋಡ್ರಿ ಈಗ ಇದು ಸುಟ್ಟೈತಿ. ನಾನು ಇದನ್ನು ಒಳ್ಳೆ ಹಾಕ್ತೇನೆ ನೋಡ್ರಿ. ಈ ಥರ ಸುಟ್ಟೈತಿ. ಇದು ಹಗರ್ಕ ಮುಚ್ಚಿ ಕಟ್ಟಿಗೆಲೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಚಂದ ಬರ್ತೈತಿ, ಎಷ್ಟು ಮಸ್ತ್ ಆಗೈತಿ. ಭಾಳ ಟೇಸ್ಟ್ ಆಕ್ಕವ್ರಿ ಇವು. ಇದು ಸೂಡ್ಲಿರಿ. ಇದು ನೋಡ್ರಿ, ಇದು ತಿರುವಿ ಹಾಕಿದ್ನೆಲ್ಲ ಈಗ ಇದು ಸುಟ್ಟೈತಿ. ಈಗ ನಾನು ತೆಗಿತೇನೆ ನೋಡ್ರಿ. ಈಗ ತೆಗಿತೀನಿ ನೋಡ್ರಿ ನಾನು. ಇದು ಚಿಪ್ಲ ಅಂತಾರೆ ನೋಡ್ರಿ. ಇದಕ್ಕೆ ಬಿಸಿ ಇದ್ದಿದ್ದು ಇದಕ್ಕೆ ಹಾಕಿದ್ರೆ ನೀರು ಬಿಡಂಗಿಲ್ಲ. ಇದಕ್ಕೆ ಹಾಕೀನಿ ನೋಡ್ರಿ. ನಾನು ಇನ್ನೊಂದು ಹಾಕೋದು ತೋರಿಸ್ತೇನೆ ರೀ. ಈಗ ಮತ್ತೊಮ್ಮೆದು ಉಳ್ಳಾಗಡ್ಡಿ ತಿಕ್ಬೇಕು ನೋಡ್ರಿ. ದೋಸೆ ಹರಂಗಿಲ್ಲ ನೋಡ್ರಿ. ಈ ಥರ ಉಳ್ಳಾಗಡ್ಡಿ ತಿಕ್ಕಿ ಹಾಕಿದ್ರೆ. ಈಗ ಮತ್ತೊಂದು ಹಾಕ್ತೀನಿ ನೋಡ್ರಿ. ಭಾಳ ತೆಳು ಹಾಕ್ಬಾರ್ದ್ರಿ, ಹರಿತಾವ. ಇಷ್ಟು ಸ್ವಲ್ಪ ಮೀಡಿಯಮ್ ಹಾಕ್ಬೇಕು ನೋಡ್ರಿ. ನೋಡ್ರಿ ಇವಾಗ ಗೋಧಿ ಹಿಟ್ಟಿನ ದೋಸೆ ರೆಡಿ ಆದವು ನಮ್ಮ. ನೋಡ್ರಿ ಎಷ್ಟು ಮಸ್ತಾಗ್ಯಾವು ನೋಡ್ರಿ. ಎಷ್ಟು ಈಗ ಟೇಸ್ಟ್ ನೋಡ್ತಾರೆ. ಈಗ ನಮ್ಮ ಹುಡುಗರು ಟೇಸ್ಟ್ ನೋಡಿ ಹೆಂಗಾಗ್ಯಾವಂತ ಹೇಳ್ತಾರೆ ನೋಡ್ರಿ. ಇಲ್ಲೇ ಸಮ್ಮುಖತ್ತಾವ ನೋಡ್ರಿ. ಇಲ್ಲೇ ನಮ್ಮ ಶ್ರಾವಣದಾಳು ನೋಡ್ರಿ. ಶ್ರಾವಣಿ ಇದ್ರ ಕೂಡ ನಾವು ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದ್ರಿ. ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಹಚ್ಕೊಂಡು ತಿನ್ಬೋದು ನೋಡ್ರಿ. ಎರಡಕ್ಕೂ ನಡಿತೈತಿ. ನಾನೀಗೇನು ಮಾಡಿಲ್ಲ, ಇದ್ರಾಗ ಎಲ್ಲ ಥರ ಹಾಕೀನಿ ಅಂಥೇಳಿ ನಾ ಏನು ಚಟ್ನಿ ಸಾಸ್ ಅದು ಏನು ಇಟ್ಟಿಲ್ಲ. ಈಗ ಹಿಂಗೆ ಟೇಸ್ಟ್ ನೋಡ್ತಾರೆ ನೋಡ್ರಿ. ಈಕಿ ನೋಡ್ರಿ ನಮ್ಮ ಪೂರ್ವಿ. ಈಗ ಟೇಸ್ಟ್ ನೋಡ್ರಿ ಹೆಂಗಾಗ್ಯಾವಂತ. ಹೆಂಗಾಗ್ಯಾವ? ಟೇಸ್ಟ್ ಹೆಂಗಾಗ್ಯಾವ? ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ ನೋಡ್ರಿ. ನಾವು ಈ ಥರ ಮಾಡೀವಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಭಾರಿ ಈಜಿ ಐತೆ ನೋಡ್ರಿ. ಉಪ್ಪಿಟ್ಟು ಅವಲಕ್ಕಿ ಬ್ಯಾಸ್ರದಾಗ ಈ ಥರ ನಾವು ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಟೇಸ್ಟು ಮಸ್ತ್ ಆಗ್ಯಾವಂತ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ, ತಿನ್ನಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.